ಇವು ನಮ್ಮ ಸಿಲ್ಕ್ ವಿಲೇಜರ್ಗೆ ಹೋಗಿ ನೀವು ಅಲ್ಲಿ ಇವತ್ತು ಅಡ್ವಾನ್ಸ್ ಕೊಟ್ಟು ಇನ್ನು 15 ದಿವಸಕ್ಕೆ ಸೀರೆ ಕೊಡ್ತಾನೆ. ಅದು ಪ್ರೊಡಕ್ಷನ್ ಕೂಡ ಆಗ್ತಾ ಇಲ್ಲ ನಾನು. ಬಟ್ ಉದ್ದಕ್ಕೂ ಎಲ್ಲಿ ನೋಡಲಿ ಯಾವ ಹೋಟ್ಲ್ ನೋಡಿ ಮೈಸೂರು ಸಿಲ್ಕ್ ಇದು ಅಂಗಡಿ ಫೇಕ್. ಈಗ ಹೆಂಗೆ ಹರಾಜು ಆಗ್ತಾ ಇದ್ವಿ ಮೈಸೂರಿನ ಅಂದರೆ ಅಲ್ಲಿ ಸೀರೆ ತಗೊಂಡು 500 ರೂಪಾಯಿ ಸೀರೆನ 10,000 ರೂಪಾಯಿಗೆ ಮಾರ್ತಾನೆ. 10,000 ರೂಪಾಯಿಗೆ ಮಾರ್ತಾನೆ. ಅಲ್ಲಿ ತೊಗೊಂಡು ಒಂದು ದಿವಸಕ್ಕೆ ನೀರಾಗು ಎಷ್ಟು ಬೈದ್ಕತ್ತಾರೆ ಗೊತ್ತಾ. ಇಲ್ಲಿ ಬೇರೆ ಬೇರೆ ರಾಜ್ಯದವ್ರಿಗೆ ಬಂದಿತ್ತು ಏನ್ರಿ ಮೈಸೂರಿಯನ್ಸ್ ಆರ್ ಚೀಟರ್ಸ್ ಅಂತಾರೆ. ಇದಕ್ಕಿಂತ ಬೇಕೇನ್ರಿ ಮೈಸೂರಿಗೆ? ಮೈಸೂರಿಯನ್ಸ್ ಆರ್ ಚೀಟರ್ಸ್ ಅಂತಾರೆ. ಯಾರು ಕಂಟ್ರೋಲ್ ಮಾಡೋದು ಇದೆಲ್ಲನೂ ಕೂಡ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಸಿಲ್ಕ್ ಒಬ್ಬ ಆಫೀಸರ್ನ ಇಲ್ಲಿಗೆ ಹಾಕಿತ್ತು. ಕಂಟ್ರೋಲರ್ ಒಬ್ಬ ಶಂಕರ್ ಅಂತ ಒಬ್ಬ IAS ಆಫೀಸರ್ನೇ ಅವತ್ತು ದಿವಸ ಇಲ್ಲಿ ಹಾಕಿತ್ತು. ಸುಮಾರು ಅಂಗಡಿಗಳು ಬಾಗಿಲಾಕ್ಸ್ತಾವೆ, ಇನ್ಕ್ಲೂಡಿಂಗ್ ನಮ್ಮ ಸಂದೇಶ್ ನಾಗರಾಜ್ ಹೋಟ್ಲ್ ಅಂಗಡಿನೂ ಬಾಗಿಲಾಕ್ಸಿದ್ದಾವೆ. ಇದು ಸರಿ ಇಲ್ಲ ಸರ್, ಇವೆಲ್ಲ ಅಂಗಡಿಗಳಿಗೂ ಯಾರ್ಯಾರು ಇಲ್ಲಿ ಜಿಲ್ಲಾ ಮಂತ್ರಿಗಳಿದ್ದಾರೆ, ಏನು ನನಗೆ ಗೊತ್ತಿಲ್ಲಪ್ಪ ಏನು ಮಾಡ್ತಾವ್ರು. ಇಲ್ಲಿ ಏನೇನು ಆಗ್ತಾ ಇದೆ ನೋಡೋರೇ ಗತಿ ಇಲ್ವಲ್ರಿ ಸ್ವಾಮಿ.